ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 407ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ರಾಮನ ಒಂದು ಕರೆಯ ಮೇರೆಗೆ ಸುಗ್ರೀವ ವಾಲಿ ಜೊತೆ ಯುದ್ಧಕ್ಕೆ ಹೋಗ್ತಾನೆ. ಆದರೆ ರಾಮನಿಗೆ ಕನ್ಫ್ಯೂಸ್ ಆಗ್ತಿದೆ. ಇಬ್ಬರೂ ಒಂದೇ ಕಾಣಿಸ್ತಾರೆ. ಅವೆಳೆದಾಗ ಅವ ವಾಲಿ ಯಾರಂತ ಗೊತ್ತಾಗೋದಿಲ್ಲ. ಅವ ಬಾಣ ಬಿಡುವುದಿಲ್ಲ. ಸುಗ್ರೀವ ಅವನ ಏಟದಿಂದ ಅವನು ಹೊಳೆ ಬರ್ತಾನೆ. ನಂತರ ರಾಮ ಹೇಳ್ತಾನೆ, ನೋಡು ಇದೊಂದು ನನಗೆ ವಾಲಿ ಯಾರ ಮತ್ತು ಸುಗ್ರೀವ ಯಾರ ಗೊತ್ತಾಗಲಿಲ್ಲ, ಅದಕ್ಕೆ ನಾ ಬಾಣ ಬಿಡಲಿಲ್ಲ. ಈ ಸಲ ಏನು ಮಾಡಂದ್ರೆ ಒಂದು ಗಜಪುಷ್ಪ ಹಾರವನ್ನು ಹಾಕ್ಕೊಂಡ ನೀ ಅವನಿಗೆ ಯುದ್ಧಕ್ಕೆ ಹೋಗು, ಈ ಸಲ ಮಾತ್ರ ನಾವು ಹೊಡಿತೀನಿ ಅಂತ ಹೇಳಿದಾಗ ಎಲ್ಲರೂ ಸೇರಿಕೊಂಡು ಮತ್ತೆ ಹೊಳ್ಳಿ ಕಿಷ್ಕಿಂದಕ್ಕೆ ಬರ್ತಾರೆ. ಕಿಷ್ಕಿಂದಕ್ಕೆ ಬಂದು ಎಲ್ಲರೂ ಅಲ್ಲೆಲ್ಲ ಗಿಡ ಮರಗಳ ಹಿಂದೆ ಅಡಿಕೊಂಡು ನಿಲ್ತಾರೆ. ಸುಗ್ರೀವನ ವಾಲಿನ ಯುದ್ಧ ಕರಿಯಂತೆ ಮುಂದೆ ಅವನು ಕಳಿಸ್ಕೊಡ್ತಾರೆ. ಅದನ್ನೇ ಹೀಗೆ ಮುಂದುವರಿಸ್ತಾರೆ ವಾಲ್ಮೀಕಿಯವರು. ಗಿಡಗಳ ಹಿಂದೆ ಅಡಗಿ ನಿಂತರು ಬೇಲಿಯಾಗಿ, ರಭಸದ ಬಿರುಗಾಳಿ ಮೋಡದಂತೆ ಸುಗ್ರೀವ ನುಗ್ಗಿದ. ಎಲ್ಲರೂ ಅಡಿಕೊಂಡು ನಿಲ್ತಾರೆ. ಸುಗ್ರೀವ ಮಾತ್ರ ರಭಸದ ಬಿರುಗಾಳಿ ಬಿಟ್ಟ ಹೆಂಗೆ ಮೋಡ ಹೋಗ್ತದಲ್ಲ ಜೋರಾಗಿ, ಹಂಗೆ ಆ ಸ್ಪೀಡ್ನಾಗ ಸುಗ್ರೀವ ನುಗ್ಗುತ್ತಾನೆ. ಚಿನ್ನಾಭರಣಗಳಿಂದ ಒಲಿದ ಹೆಣ್ಣಿನಂತೆ ಕಾಣಿಸುತ್ತಿದೆ ಕಿಷ್ಕಿಂದ ಏನಂದ ರಾಮ. ಅದೇ ವೇಳೆದಾಗ ನೋಡ್ತಾನೆ ಕಿಷ್ಕಿಂದ ಭಾಳ ಚೆಂದ. ಈಗ ಹೆಣ್ಣು ಹೆಂಗೆ ಚಿನ್ನಾಭರಣಗಳನ್ನು ಧರಿಸಿ ಎಷ್ಟು ಶೃಂಗಾರಗೊಂಡಾಗ ಎಷ್ಟು ಚೆಂದ ಕಾಣಿಸ್ತಿರ್ತದೆ, ಆ ರೀತಿಯಾಗಿ ಒಂದು ಶೃಂಗಾರಗೊಂಡಂತಹ ಹೆಣ್ಣಿನಂತೆ ಕಿಷ್ಕಿಂದ ರಾಮನಿಗೆ ಕಾಣ್ತಿದೆ. ಸಕಾಲಕ್ಕೆ ಬಲ್ಲಿ ಚಿಗುರಿದಂತೆ ನಿನ್ನ ವಚನ ಪಾಲಿಸು ವಾಲಿ ವಧಿಸು ಓ ರಾಮನೆಂದ ಸುಗ್ರೀವ. ಅದನ್ನು ಕೇಳಿದವನು ಹೇಳ್ತಾನೆ, ನೋಡಪ್ಪ ನೀನು ವಚನ ಕೊಟ್ಟಿದೀಯಾ, ಮತ್ತು ಸಕಾಲಕ್ಕೆ ನೀ ಏನು ಮಾಡೋಣ, ಅವನು ಕೂಡ ಯುದ್ಧ ಮಾಡೋ ಕಾಲಕ್ಕೆ ವಾಲಿಯನ್ನು ವಧೆ ಮಾಡು ಅಂಥೇಳಿ ಸುಗ್ರೀವ ರಾಮನಿಗೆ ಎಚ್ಚರಿಕೆ ಮಾತುಗಳನ್ನು ನೆನಪಿಸಿಕೊಡ್ತಾನೆ. ಮುಂದೆ ಸುಗ್ರೀವನ ನುಡಿ ಕೇಳಿ ರಾಮ ನುಡಿದ. ಸುಗ್ರೀವ ಅಂದ ತಕ್ಷಣ ರಾಮ ಹೇಳ್ತಾನೆ, ಲಕ್ಷ್ಮಣ ಕೊಟ್ಟ ಗಜ ಹೂವ ಬಳ್ಳಿ ಹಾರ ಹಾಕಿಕೋ, ಅದುವೇ ಗುರುತು. ಈಗ ಲಕ್ಷ್ಮಣ ನಿನಗೆ ಕೊಟ್ಟಿದ್ದಾನೆ, ಅದು ಗಜಪುಷ್ಪದ ಬಳ್ಳಿ ಹಾರ ಕೊಟ್ಟಾನ, ಅದನ್ನು ನೀ ಹಾಕೋ ಅಂತ ಹೇಳ್ತಾನೆ. ಅದೇ ನಿನ್ನ ಗುರುತು. ಓ ಸುಗ್ರೀವ, ವಾಲಿಯಿಂದ ಹಿಂದೆ ನಿನ್ನ ಸ್ವತಂತ್ರಗೊಳಿಸುವೆ ಒಂದೇ ಬಾಣಿನಿಂದ. ನೀನು ಎದುರಾಗಿ ಹೋಗಬೇಡ, ಲಕ್ಷ್ಮಣ ಕೊಟ್ಟಂಥ ಗಜಪುಷ್ಪ ಹಾರವನ್ನು ಕೊಳ ಹಾಕೋ, ಅವನ ಕೂಡ ಯುದ್ಧಕ್ಕೆ ನಡೆ, ಒಂದೇ ಬಾಣಿನ ಏಟಿನಿಂದ ನಿನ್ನ ವಾಲಿಯಿಂದ ಸಂಪೂರ್ಣವಾಗಿ ಮುಕ್ತ ಮಾಡ್ತೇನೆ ಅಂತ ಹೇಳ್ತಾನೆ. ನನ್ನ ಬಾಣಿನ ಏಟ ತಿಂದ ವಾಲಿ ಮಣ್ಣಿನ ಧೂಳದಲ್ಲಿ ಒದ್ದಾಡುವನು. ಒಂದು ವೇಳೆ ವಾಲಿ ಬದುಕುಳಿದರೆ ತಪ್ಪಾಗಿ ಹೀಯಾಳಿಸನು ನನ್ನ ನೀ. ಒಂದು ಹೊಡಿತೀನಿ ಅವನಿಗೆ, ಹೊಡೆದಾಗ ಬೀಳ್ತಾನೋ ಅಂತೂ ಬದುಕಕ್ಕೆ ಸಾಧ್ಯ ಇಲ್ಲ. ತಪ್ಪಿ ಒಂದು ವೇಳೆ ಅವನು ಇದು ಮಾಡಿದರೂ ಕೂಡ ನೀ ನನ್ನನ್ನು ಹೀಯಾಳಿಸಬಾರ್ದು ಅಂತ ಹೇಳ್ತಾರೆ. ಒಂದೇ ಏಟಿಗೆ ಉರುಳಿದಂತೆ 7 ಸಾಲ ವೃಕ್ಷಗಳು ವಾಲಿಯೂ ಉರುಳುವನು ನನ್ನ ಬಾಣದ ಏಟಿಗೆ. ನೀನು ಹಂಗೇನು ಭಯಪಡಕ್ಕೆ ಹೋಗಬೇಡ. ಹಾಗೆ 7 ಸಾಲ ವೃಕ್ಷಗಳನ್ನು ಕೆಡವಿದ್ದಾನ, ಅದೇ ರೀತಿಯಾಗಿ ಒಂದೇ ಬಾಣದ ಏಟಿಗೆ ಅವನನ್ನು ಕೆಡುತ್ತೇನೆ. ಮತ್ತು ಅವನ ಹತ್ಯೆ ಆಗ್ತದೆ, ಅದರ ಬಗ್ಗೆ ಏನು ನೀ ಸಂದೇಹ ಬೇಡ ಅಂತ ಸುಗ್ರೀವನಿಗೆ ರಾಮ ಹೇಳ್ತಾನೆ. ಹೋಗೋ ಸುಗ್ರೀವ, ಯುದ್ಧಕ್ಕೆ ವಾಲಿ ಕರೆ. ಹೋಗೋ ವಾಲಿಯನ್ನು ಯುದ್ಧಕ್ಕೆ ಆಹ್ವಾನ ಮಾಡು ಅಂತ ಹೇಳ್ತಾನೆ. ಹುಂಕರಿಸಿ ವಾಲಿ ಓಡಿ ಹೊರ ಬರುವಂತೆ. ಹಿಂಗೆ ಹೋಗಿ ಹುಂಕರಿಸ್ಬೇಕಲ್ಲ ಅವನಿಗೆ. ನಿನ್ನ ಧ್ವನಿ ಕೇಳಿತು, ನಿನ್ನ ಹುಂಕಾರ ಕೇಳಿದ ತಕ್ಷಣ ಅವ ಏನು ಮಾಡಬೇಕು, ಎಲ್ಲ ಕೈಯಾನ ಕೆಲಸ ಬಿಟ್ಟು ನಿನ್ನ ಕೂಡ ಯುದ್ಧಕ್ಕೆ ಬಂದಿರಬೇಕು. ಆ ನಮನಿ ಹುಂಕರಿಸುವಂತ ರಾಮ ಸುಗ್ರೀವನಿಗೆ ಹೇಳ್ತಾನೆ. ಹೆಣ್ಣಿನ ಮುಂದೆ ಯುದ್ಧ ಕರೆ ಬಂದಾಗ ಸುಮ್ಮನಿರನು ವಾಲಿ, ಧಾವಿಸು ನಿನ್ನಂತ. ಈಗ ಅವೇನಿರ್ತಾನದ ತನ್ನ ಮಡದಿಯರ ಮಧ್ಯದಾಗಿರ್ತಾನೆ. ಮಡದಿಯರ ಮಧ್ಯದಾಗಿದ್ದಾಗ ಇದನ್ನು ನೋಡಿ, ಒಂದು ಸೋಷಿಯಲ್ ಸೈಕಾಲಜಿ ಹೇಳ್ತಾನೆ. ಹೆಣ್ಣಿನ ಮಧ್ಯದಲ್ಲಿ ಗಂಡು ಇದ್ದಾಗ ಎದರದ್ದು ಯಾವುದೇ ಗಂಡು ಅವನಿಗೆ ಚಾಲೆಂಜ್ ಮಾಡಿತ್ತಂದ್ರೆ ಆ ಹೆಣ್ಣಿರ್ತದಲ್ಲ, ಅದು ಅವನಿಗೆ ಆ ಹೆಣ್ಣಿನ ಮುಂದೆ ಚಾಲೆಂಜ್ ಮಾಡ್ತಾ ಇದ್ದಾನಲ್ಲ, ಒಂದು ಇದ್ರದಿಂದ ಏನೂ ನೋಡೋಂಗಿಲ್ಲ. ಅವ ಇನ್ನು ಮುಂದೆ ಏನು ನೋಡೋಕೆ ಹೋಗೋದನ್ನ ಒಮ್ಮೆಲೆ ಕರೆಗೆ ಹೋಗ್ಕೊಟ್ಟು ಯುದ್ಧಕ್ಕೆ ನಿಲ್ತಾನೆ. ಅದೇ ಪರಿಸ್ಥಿತಿ ವಾಲಿದು ಆಗ್ತಿದೆ ಅಂತ ಹೇಳ್ತಾನೆ. ಅವ ತನ್ನ ಸ್ತ್ರೀಯರ ಮಧ್ಯದಾಗದಾನ, ನೀವು ಹೋಗಿ ನೀವು ಹುಂಕರಿಸು, ಅವನು ಇದಕ್ಕೆ ಯುದ್ಧಕ್ಕೆ ಆಹ್ವಾನ ಕೊಡು. ಅವನು ಹೆಣ್ಣಿನ ಮಧ್ಯದಾಗಿರ್ತಾನೆ, ಅದಕ್ಕೆ ನೀನು ಅವ್ರ ಹೆಣ್ಣಿನ ಮಧ್ಯದಾಗ ಇದ್ದದಕ್ಕೆ ನೀ ಅವನು ಕರಿತಾ ಇದ್ದಿದ್ದರಿಂದ ಅವನು ಮತ್ತಷ್ಟು ಏನು ಮಾಡ್ತಾನೆ, ಸಿಟ್ಟಿನಿಂದ ನಿನ್ನ ಜೊತೆ ಯುದ್ಧಕ್ಕೆ ಬರ್ತಾನೆ ಅಂತ ರಾಮ
ಸುಗ್ರೀವನಿಗೆ ಹೇಳ್ತಾನೆ. ಕೊರಳಲ್ಲಿ ಗಜಹು ಹಾರ ತೊಟ್ಟು ಸುಗ್ರೀವ ಗರ್ಜಿಸಿದ, ಕೇಳಿ ಓಡಿದವು ದನಗಳು, ಓಡಿದಂತೆ ಸ್ತ್ರೀಯರ ಆಕ್ರಮಣಕಾರ ಕಂಡು. ನೋಡಿ, ಇಲ್ಲಿ ಕವಿ ನಮನೆ ಉಪಮಾಗಳನ್ನು ಬೆಳೆಸ್ತಾನೆ. ಒಂದೇನು ಮಾಡ್ತಾನೆ, ಅದು ಗಜಪುಷ್ಪದ ಹಾರವನ್ನು ಹಾಕ್ಕೊಂಡ ಮುಂದೆ ಹೋಗ್ತಾನೆ, ಮುಂದೆ ಹುಂಕರಿಸಿ ವಾಲಿಯನ್ನು ಯುದ್ಧಕ್ಕೆ ಆಹ್ವಾನ ಮಾಡ್ತಾನೆ. ಅವ ಹುಂಕರಿಸುವಂಥ ಗರ್ಜನೆಯನ್ನು ಕೇಳಿ ಅಲ್ಲಿ ಆಸ್ಪಾಸ್ ಇದ್ದಂಥ ದನಕರುಗಳೆಲ್ಲ ಬೆದರಿ ಓಡಕ್ಕೆ ಹಿಡಿತಾವೆ, ಪ್ರಾಣಿಗಳೆಲ್ಲ ಬೆದರಿ ಓಡಕ್ಕೆ ಹಿಡಿತಾವೆ. ಆ ಪ್ರಾಣಿಗಳ ಬೆದರು ಓಡುವುದನ್ನು ಯಾವುದಕ್ಕೆ ಹೋಲಿಸ್ತಾನಂದ್ರೆ, ಆಕ್ರಮಣಕಾರರು ಯುದ್ಧವನ್ನು ಗೆದ್ದಾಗ ಅವ ಯಾವ ಸೋತಿರ್ತಾನಲ್ಲ ರಾಜ, ಆ ರಾಜನ ಆಸ್ತಿ ಮ್ಯಾಗ ಆಕ್ರಮಣಕ್ಕೆ ಹೊಂಟಿರ್ತಾರೋ, ಹೆಣ್ಣು ಹಾವು ಆಸ್ತಿ ಗೀಸ್ತಿ ಎಲ್ಲ ಎತ್ತಬೇಕಂತೇಳಿ. ಆ ಬರುವಂಥ ಆಕ್ರಮಣಕಾರರನ್ನು ನೋಡಿ ಹೆಣ್ಮಕ್ಳು ಹೇಗೆ ಹೆದರ್ತಾರಲ್ಲ, ಓಡಕ್ಕೆ ಹಿಡಿತಾರಲ್ಲ, ಹಾಗೆ ದನಕರುಗಳ ಸಹಿತ ಏನು ಮಾಡ್ತಾವೆ, ಸುಗ್ರೀವನ ಗರ್ಜನೆಯನ್ನು ಕೇಳಿ ಓಡಲಿಕ್ಕೆ ಶುರು ಮಾಡ್ತಾವೆ. ಕೇಳಿ ಅಬ್ಬರ ಸುಗ್ರೀವನ ಹೊರಬಂದ ವಾಲಿ ಅಂತಃಪುರದಿ ಗ್ರಹ ಬಿಟ್ಟ ಸೂರ್ಯನಂತೆ. ಇಲ್ಲಿ ಮತ್ತು ಅಲಂಕಾರನ ಏನು ಹೇಗೆ ಹೇಳ್ತಾನೆ ಅಂದರೆ, ಕೇಳಿ ಅಬ್ಬರ ಸುಗ್ರೀವನ ಹೊರಬಂದ ವಾಲಿ. ಸುಗ್ರೀವನ ಅಬ್ಬರ ಕೇಳಿದ, ಚಾಲೆಂಜನ್ನು ಕೇಳಿದ, ಆಹ್ವಾನವನ್ನು ಕೇಳಿದ. ಇವನು ಏನು ಮಾಡಿಬಿಟ್ಟಂದ್ರೆ, ಅದೇ ಒಂದು ರೋಷದಲ್ಲಿ ವಾಲಿ ಕೂಡ ಹೊರಗೆ ಬಂದುಬಿಡ್ತಾನೆ. ಹೊರಗೆ ಹೆಂಗೆ ಬರ್ತಾನಂದ್ರೆ, ಅವ್ನು ಎದಕ್ಕೆ ಹೋಲಿಸ್ತಾರಂದ್ರೆ, ಸೂರ್ಯ ಗ್ರಹ ಬಿಟ್ಟ ತಕ್ಷಣ ಹೆಂಗೆ ಒಮ್ಮೆಲೆ ಪ್ರಕಾಶಮಯವಾಗಿ ಹೊರಗೆ ಬರ್ತದಲ್ಲ, ಹಾಗೆ ಗ್ರಹ ಬಿಟ್ಟ ಸೂರ್ಯನಂತೆ ವಾಲಿ ಗವಿಯಿಂದ, ಮನೆಯಿಂದ, ಅರಮನೆಯಿಂದ ಹೊರಗೆ ಬಂದುಬಿಡ್ತಾನೆ ಯುದ್ಧಕ್ಕೆ. ಕೆಂಡದಂಥ ಕಣ್ಣು, ಓರೆ ಕೋರೆ ಹಲ್ಲು, ಕಿರಿದ ವಾಲಿ. ಕಣ್ಣು ಕೆಂಪಾಗಿರ್ತಾವೆ, ಸಿಟ್ಟು ಬಂದಿರ್ತೈತಿ, ಓರೆ ಕೋರೆ ಹಲ್ಲುಗಳಿರ್ತಾವೆ, ಅವನ್ನೆಲ್ಲ ಅಂದರೆ ಗರ್ಜಿಸ್ತಾನೆ ಅವನು ವಾಲಿ. ಬುಡಕಿತ್ತ ಕಮಲ ತುಂಬಿದ ಸರೋವರದಂತೆ ಕಂಡ. ಅವನು ಹೆಂಗೆ ಕಂಡಪ್ಪ ಅಂದರೆ, ಅಲ್ಲೋಲ ಕಲ್ಲಲ್ಲಿ ಹೋದಾಗ ಯಾವುದೋ ಸರೋವರದಲ್ಲಿ ಇದ್ದಂತಹ ಕಮಲ ಏನಿರ್ತದೆ, ಸಾಮಾನ್ಯವಾಗಿ ಆನೆಗಳ ಹಿಂದೆ ಬಂದ ಸರೋವರವನ್ನು ಹೋಗ್ತಾಗ ಅವುಗಳ ಒಂದು ಆಟ ಅಥವಾ ಒಂದು ತುಂಟಾಟದಿಂದಾಗಿ ಏನು ಕಮಲದ ಹೂವುಗಳೆಲ್ಲ, ಕಮಲದ ಬಳ್ಳಿಯನ್ನು ಇದಿರ್ತದಲ್ಲ ಗಿಡಗಳು, ಅವೆಲ್ಲ ಬುಡ ಮೇಲಾಗಿರ್ತವೆ. ಆ ದೃಶ್ಯ ಕಂಡಾಗ ಇವು ಸಿಟ್ಟಿನಿಂದ ಅಸ್ತವ್ಯಸ್ತವಾಗಿ ಹೊರಗೆ ಬರ್ತಾನೆ. ಪತ್ನಿ ತಾರಾ ಓಡಿ ಬಂದು ವಾಲಿ ಅಪ್ಪಿ ಭವಿಷ್ಯದ ಹಿತ ಕೋರಿ ನುಡಿದಳು ಅಂಜುತ. ಅಷ್ಟ್ರಾಗನ ಅವನ ಹೆಂಡತಿ ತಾರಾ ನೋಡ್ತಾಳೆ, ವಾಲಿ ಹೆಂಡತಿ ತಾರಾ ಓಡಿ ಬಂದಕ್ಕೆ ಅಪ್ಕೊಳ್ತಾಳೆ, ವಾಲಿನ ತಡಿತಾಳೆ. ಅವನು ಯುದ್ಧಕ್ಕೆ ಹೋಗುವನ್ನ ತಡೆದು ವಾಲಿಗೆ ತಾರಾ ಹೀಗೆ ಹೇಳ್ತಾಳೆ, ಓ ವೀರನೇ, ಮಹಾಪೂರದಂತೆ ನಿನ್ನ ಬಂದ ಕೋಪ ತ್ಯಜಿಸು, ನಿದ್ರಾ ಕಾಲದಲ್ಲಿ ತರವಲ್ಲ. ಈಗ ನಮಗೆ ಮಲ್ಕೊಳ್ಳೋ ಸಮಯ ಆಗಿದೆ, ರಾತ್ರಿ ಇದೆ, ಇಂಥದ್ರ ನಿಮ್ಮ ತಮ್ಮ ಬಂದ ಗರ್ಜನೆ ಮಾಡಕತ್ತಾನ. ಇಂಥ ಸಮಯದಲ್ಲಿ ನಿದ್ರಾಸ್ತಮಯದಲ್ಲಿ ಯುದ್ಧಕ್ಕೆ ಹೋಗೋದು ಸರಿಯಲ್ಲ. ಇವತ್ತಿನಲ್ಲಿ ಕೋಪದ ನಿಮ್ಮಣ್ಣನ ಸುಗ್ರೀವನ ಜೊತೆ ಯುದ್ಧ ಮಾಡಬೇಕನ್ನೋ ಆ ಕೋಪವನ್ನು ತ್ಯಜಿಸು, ಬಿಟ್ಟು ತ್ಯಾಗ ಮಾಡು. ಇವತ್ತು ರಾತ್ರಿ ದಾಟಲಿ, ಮುಂಜಾನೆ ನೋಡೋಣ, ಅದಕ್ಕೆ ಯುದ್ಧಕ್ಕೆ ಹೋಗಬೇಡ ಅಂಥೇಳಿ ತಾರಾ ಗಂಡನಾದ ವಾಲಿಯನ್ನು ಅಪ್ಪಿಕೊಂಡು ತಡೆಯೋಕ್ಕೆ ಪ್ರಯತ್ನ ಮಾಡ್ತಾಳೆ. ಓ ಧೀರನೇ, ನಾಳೆ ಬೆಳಿಗ್ಗೆ ಕಾದಾಡು, ಶತ್ರು ಓಡಿ ಹೋಗುವನು, ನಿನ್ನ ಶೌರ್ಯ ಕಡಿಮೆಯಾಗೋದು. ಈಗ ರಾತ್ರಿ ಏನು ಬೇಡ, ಬೆಳಿಗ್ಗೆದ್ದು ಕಾದಾಡು. ನಿನ್ನ ಶತ್ರು ಏನೋ ಓಡಿ ಹೋಗೋಣ, ಎಲ್ಲಿ ಹೋಗೋದಿಲ್ಲವ, ನಿನ್ನ ಕಡೆ ಯುದ್ಧಕ್ಕೆ ಬಂದಾನಂದ್ರೆ ನಿಲ್ಲತಾನ ಅವ ಮುಂಜಾನೆ ತನಕ. ಅದಕ್ಕೆ ಮುಂಜಾನೆ ಎದ್ದು ಅಲ್ಲಿ ತನಕ ನಿನ್ನ ಇಡೀ ರಾತ್ರಿನೂ ಶೌರ್ಯನೂ ಕಡಿಮೆ ಆಗೋದಿಲ್ಲ. ನೀ ಹೇಗಿರ್ತಿ ಹಾಗೇ ಇರ್ತಿ. ಅದಕ್ಕೆ ಈಗ ರಾತ್ರಿ ಅವನ ಜೊತೆಗೆ ಯುದ್ಧ ಬೇಡ, ಅವನ ಕಡೆ ಯುದ್ಧ ಮಾಡೋದಾದರೆ ಇವತ್ತಿನ ರಾತ್ರಿ ಕಳೆದು ಬೆಳಿಗ್ಗೆ ಯುದ್ಧ ಮಾಡೋಕ್ಕೆ ಅಂಥೇಳಿ ವಾಲಿ ಹೆಂಡತಿಯಾದಂಥ ತಾರಾ ವಾಲಿಗೆ ಕೇಳ್ಕೊಳ್ತಾಳೆ. ನಿನ್ನ ಆತುರ ಹಿಡಿಸೋದು ನನಗೆ, ಯುದ್ಧ ಕಾರಣ ತಿಳಿದುಕೋ. ಮತ್ತು ಮುಂದುವರೆದು ಹೇಳ್ತಾಳೆ, ನೀ ಯುದ್ಧಕ್ಕಾಗದೆ ಆತುರದಿಂದ ಯಾಕೆ ಇಳಿಯಾಕತ್ತಿ ನನಗೆ ಗೊತ್ತಿಲ್ಲ, ಆದರೂ ಕೂಡ ನೀ ಯುದ್ಧದ ಕಾರಣವನ್ನು ತಿಳಿಯಬೇಕು. ಕಾರಣ ತಿಳಿದು ಯುದ್ಧಕ್ಕೆ ಹೋಗಬೇಡ. ಅವನ ಕಡೆಗೆ ನಿನ್ನೆರೇ ಪೆಟ್ಟು ತಿಂದು ಓಡಿ ಹೋಗ್ಯಾನ, ಇವತ್ತು ಪುನಃ ಬಂದಾನ, ಯಾಕೆ ಅವ್ನು ನಿನ್ನನ್ನು ಕಾಲು ಕೆರೆದು ಜಗಳಕ್ಕೆ ಇರಿಯಾಕತ್ತಾನ, ಈ ಕಾರಣ ಏನು ಅನ್ನೋದನ್ನು ತಿಳ್ಕೊಳ್ದು ಅವನ ಜೊತೆ ಯುದ್ಧಕ್ಕೆ ಹೋಗಬೇಡ ಅಂಥೇಳಿ ತಾರಾ ವಾಲಿಗೆ ಹೇಳ್ತಾಳೆ. ಈ ಮೊದಲು ಯುದ್ಧ ಕರೆ ಕೊಟ್ಟ ಸುಗ್ರೀವ, ದಿಕ್ಕ ತೋಚದೆ ಓಡಿದ ನಿನ್ನ ಬಲ ಕಂಡು, ಪೆಟ್ಟು ತಿಂದು ಓಡಿ ಹೋದ ಸುಗ್ರೀವ, ಮತ್ತೆ ಯುದ್ಧಕ್ಕೆ ಬಂದದ್ದು ಏನೋ ಕುತಂತ್ರವಿದೆ.
ನೀನು ಏಟು ತಿಂದ ಜೀವ ರಕ್ಷಣೆ ಮಾಡ್ಕೊಂಡು ಓಡಿದಂಥ ವ್ಯಕ್ತಿ ಪುನಃ ನಿನ್ನ ಕೂಡ ಯುದ್ಧಕ್ಕೆ ಬಂದು ಕರೆ ಕೊಡ್ತಾ ಇದ್ದಾನಂದ್ರೆ ಇದರಿಂದ ಏನೋ ಒಂದು ದೊಡ್ಡ ಕೂತಂತ್ರ ಅಡಗಿದೆ. ಅದಕ್ಕೆ ಆ ಕೂತಂತ್ರ ಇದೆ, ಅದನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು. ನೀನು ಈಗ ಧುಮುಕಕ್ಕೆ ಹೋಗಬೇಡ, ಅವನ ಕೂಡ ಯುದ್ಧ ಮಾಡೋಕ್ಕೆ ಹೋಗಬೇಡ, ಇವತ್ತಿನ ರಾತ್ರಿ ದಾಟಲಿ, ಬೆಳಗ್ಗೆ ಎದ್ದು ನೋಡೋಣ ಅಂಥೇಳಿ ತಾರಾ ವಾಲಿಗೆ ಹೇಳ್ತಾಳೆ. ಈ ರೀತಿ ಸುಗ್ರೀವ ಕೆಣಕುವ ಧೈರ್ಯದ ಹಿಂದೆ ಏನೋ ಕ್ಷುಲ್ಲಕ ಕಾರಣವಿದೆ ಅಲ್ವೇ? ಇಷ್ಟೊಂದು ಅವನು ಧೈರ್ಯವಾಗಿ 2 ಸಲ ಬಂದು ನಿನ್ಗಳು ಯುದ್ಧಕ್ಕೆ ನಿಂತಾನಂದ್ರೆ ಅದರಿಂದ ಏನಾದರೂ ಒಂದು ಕಾರಣ ಇರಲೇಬೇಕು, ಒಂದು ಸಣ್ಣ ಪುಟ್ಟ ಕಾರಣ ಇರಲೇಬೇಕು ಅಲ್ಲವೇ ಅಂಥೇಳಿ ತಾರಾ ವಾಲಿಯನ್ನು ಪ್ರಶ್ನೆ ಮಾಡ್ತಾಳೆ. ಗೊತ್ತು ಸುಗ್ರೀವನ ಸ್ವಭಾವ, ಸ್ನೇಹ ಬೆಳೆಸಲಾರ ಯಾರೊಂದಿಗೂ ಬಲ ಪರೀಕ್ಷಿಸದೆ. ಒಂದು ಅವನ ಸ್ವಭಾವ ಇದೆಯಲ್ಲ, ಅವನು ಯಾರೇ ಜೊತೆ ಸ್ನೇಹ ಮಾಡಬೇಕಾಗಿತ್ತಂದ್ರೆ ಆ ಸ್ನೇಹರನ್ನು ಪರೀಕ್ಷೆಗೆ ಪರೀಕ್ಷಿಸದೆ ಎಂದೂ ಯಾರೊಂದಿಗೆ ಸ್ನೇಹ ಮಾಡುವುದಿಲ್ಲವ. ಈಗ ಅವನ ಸುದ್ದಿ ಕೇಳ್ಯವ, ಅವ ರಾಮನ ಜೊತೆಗೆ ಸ್ನೇಹ ಮಾಡ್ಯಾನ. ರಾಮನ ಬಲವನ್ನು ಪರಾಕ್ರಮವನ್ನು ತಿಳ್ಕೊಳ್ಳೋದ, ರಾಮನ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳೋದ, ಅವ್ರ ಜೊತೆಗೆ ಸ್ನೇಹ ಮಾಡಿಲ್ಲ. ಸ್ನೇಹ ಎಲ್ಲ ತಿಳ್ಕೊಂಡು ಮಾಡಿರ್ತಾನೆ. ಇದ್ರ ಬಗ್ಗೆ ನೀನು ಆಲೋಚನೆ ಮಾಡು ಅಂಥೇಳಿ ವಾಲಿಗೆ ತಾರಾ ಹೇಳ್ತಾಳೆ. ನಮ್ಮ ಮಗ ಅಂಗದನಿಂದ ಬಂದ ಮಾಹಿತಿ ನಿನಗೆ ತಿಳಿಸುವೆ. ಇದು ನನಗೆ ಹೆಂಗೆ ಗೊತ್ತಾಗೈತೆ ಅಂದರೆ, ನಮ್ಮ ಮಗ ಅಂಗದ ಏನು ಮಾಡಿದಾನ, ಬಂದು ನನಗೊಂದು ಸುದ್ದಿ ಕೊಟ್ಟಾನ. ಆ ಸುದ್ದಿ ಏನೈತೆ ಅನ್ನೋದು ನಾನು ನಿನಗೀಗ ಹೇಳ್ತೇನೆ. ಅರಣ್ಯದಿಂದ ಮರಳಿ ಬಂದ ಅಂಗದನಿಗೆ ಮಾಹಿತಿ ನೀಡಿರುವರು ಗುಪ್ತಚರರು. ಹಂಗಾರೆ ಅಂಗದನಿಗೆ ಯಾರು ಹೇಳ್ರಿ ಈ ಸುದ್ದಿ? ಅಂಗದನಿಗೆ ನಮ್ಮ ಗುಪ್ತಚರರು ಬಂದು ಹೇಳಿದರು. ಅದಕ್ಕೆ ಆ ಸುದ್ದಿಯನ್ನು ನನಗೆ ಬಂದ ಅಂಗದ, ನಮ್ಮ ಮಗನಾದ ಅಂಗದ ನನಗೆ ಹೇಳಿದಾನ, ಕೇಳಂತ ಹೇಳ್ತಾಳೆ. ಇಕ್ಷವಾಕು ಕುಲದ ಅಯೋಧ್ಯ ರಾಜನ ಪುತ್ರರು ವೀರ ರಾಮ ಲಕ್ಷ್ಮಣರು ಸ್ನೇಹಿತರಾಗಿರುವರು ಸುಗ್ರೀವನ. ಸುದ್ದಿ ಗುಪ್ತಚರರಿಂದ ಬಂದ ಸುದ್ದಿ ಪ್ರಕಾರ ಅಯೋಧ್ಯ ರಾಜನಾದಂಥ ದಶರಥನ ಪುತ್ರರು ರಾಮ ಲಕ್ಷ್ಮಣ ಅರಣ್ಯಕ್ಕೆ ಬಂದಾರ. ಅವರೊಂದಿಗೆ ಸುಗ್ರೀವ ಸ್ನೇಹವನ್ನು ಬೆಳೆಸ್ಕೊಂಡಾನ, ಸ್ನೇಹ ಒಪ್ಪಂದವನ್ನು ಮಾಡ್ಕೊಂಡಾನ ಅನ್ನುವಂಥದ್ದು ಸುದ್ದಿ ನನಗೆ ತಿಳಿದಿದೆ ಅಂತ ಅದನ್ನು ಹೇಳ್ತಾಳೆ. ವೈರಿಗಳನ್ನು ಧ್ವಂಸಗೊಳಿಸು ಅದ್ಭುತ ಬಲದ ರಾಮ ಸುಗ್ರೀವನಲ್ಲಿ ಬಂದಿಹನು, ಸಹಾಯಕ್ಕೆ ನಿಂತಿಯನು. ರಾಮನ ಎಂತೆಂಥವ್ರ ಬಗ್ಗೆ ನಾವೆಲ್ಲ ಕೇಳೇವೆ. ತನ್ನ ಯಾವ ವೈರಿಯನ್ನು ಜೀವಂತ ಬಿಟ್ಟಿಲ್ಲ, ಎಲ್ಲಾನು ಸಂಹಾರ ಮಾಡುವಂಥ ಶಕ್ತಿಯುಳ್ಳಂಥ ರಾಮ ಇವತ್ತು ಸುಗ್ರೀವನಿಗೆ ಹಿಂದೆ ನಿಂತಾನ, ಸುಗ್ರೀವನಿಗೆ ಬೆಂಬಲ ಕೊಟ್ಟು ನಿಂತಾನಂದ್ರೆ ಇದರಿಂದ ಏನೋ ಒಂದು ಕುತಂತ್ರ ಇದೆ ಅಂಥೇಳಿ ತಾರಾ ವಾಲಿಗೆ ಹೇಳ್ತಾಳೆ. ಇನ್ನು ಇದೇ ರೀತಿ ಮತ್ತು ಆ ಯುದ್ಧವನ್ನು ತಡೀಲಿಕ್ಕೆ ತಾರಾ ಮತ್ತೇನು ಪ್ರಯತ್ನ ಮಾಡ್ತಾಳೆ, ಮತ್ತೆ ವಿಷಯವನ್ನು ಹೇಳ್ತಾಳೆ, ಮತ್ತು ಮುಂದೆ ಏನು ನಡೆದಿದೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.